ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಶೋ ಪಬ್ಲಿಕ್ ಸ್ಟೋರಿ. ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾಧನೆ ಮಾಡೋಕ್ಕೆ ಯಾವುದೇ ರೀತಿ ಒಂದು ಏಜ್ ಇರಲ್ಲ. ನಮ್ಮ ಜೊತೆ ಇದ್ದಾರೆ ಇವಾಗ ಅತಿ ಚಿಕ್ಕ ವಯಸ್ಸಿನಲ್ಲೇ 4 ಭಾಷೆಗಳನ್ನ ಸರಾಗವಾಗಿ ಮಾತನಾಡೋ ಪುಷ್ಕಲ್. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳು. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. 1 year 10 monthsಗೆ ಇವರು 4 ಭಾಷೆನ ಸರಾಗವಾಗಿ ಮಾತಾಡ್ತಿದ್ರು. ಅದಕ್ಕೋಸ್ಕರ ಇನ್ಫ್ಲೂಯೆನ್ಸರ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇವ್ರನ್ನ ಹೆಸರನ್ನ ನೋಂದಾಯಿಸಿದ್ದಾರೆ. ಅವ್ರು ರೆಕಾಗ್ನೈಸ್ ಮಾಡಿ ಇವ್ರ ಹೆಸರನ್ನ ನೋಂದಾಯಿಸಿದ್ದಾರೆ. ಮತ್ತೆ ಇವರ ಈ ಸಾಧನೆಗೆ ಅವ್ರ ತಾಯಿನೂ ತುಂಬಾನೇ ಶ್ರಮ ಪಟ್ಟಿರ್ತಾರೆ. ಬನ್ನಿ, ಅವ್ರ ತಾಯಿ ನಮ್ಮ ಜೊತೆ ಇದ್ದಾರೆ. ಇವಾಗ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಗುಣಶ್ರೀ ಅಂತ ಹೇಳಿ. ನಿಮ್ಗೆ ಗೊತ್ತಿವಾಗ ಮಕ್ಕಳನ್ನ ಹಿಡಿಯೋದು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ. 1 ವರ್ಷ 10 ತಿಂಗಳಲ್ಲಿ ನಿಮ್ಮ ಮಗ 4 ಲ್ಯಾಂಗ್ವೇಜ್ ಕಲ್ತಿದ್ದಾನೆ ಅಂದ್ರೆ ಅದು ಗ್ರೇಟ್ ಅಂತಾನೆ. ನೀವು ಯಾವ ತರ ಸಪೋರ್ಟ್ ಮಾಡಿದ್ರಿ? ಮನೇಲಿ ಯಾವ ತರ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದ್ರಿ ಮ್ಯಾಮ್? ಸರ್, ಅದು ಬಂದು ಇವನು 1 yearಗೆನೆ ನೀಟಾಗಿ ಎಲ್ಲಾ ತರ ಸ್ಪಷ್ಟವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ದ. ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ನಾನ್ ಬಂದು ತಮಿಳಿಯನ್, ನಮ್ಮ ಮನೆಯವ್ರು ಬಂದು ಕನ್ನಡಿಗ. ಮತ್ತೆ ಮನೇಲಿ ನಾವು 2 ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ವಿ. ಪಾಪುಗೂ ಅಷ್ಟೇ 2 ಲ್ಯಾಂಗ್ವೇಜ್ ಅಲ್ಲೂ ಮಾತಾಡಿಸ್ತಾ ಇದ್ವಿ. ಅವ್ನ್ ಮಾತಾಡಕ್ ಸ್ಟಾರ್ಟ್ ಆದ್ಮೇಲೆ ನಾನು ಇಂಗ್ಲಿಷ್ ಅವ್ನಿಗೆ ಇಂಟ್ರಡ್ಯೂಸ್ ಮಾಡಿಸ್ದೆ. ಅದಾದ್ಮೇಲೆ ಅವ್ರ ದೊಡ್ಡಮ್ಮ ಒಬ್ರಿದ್ದಾರೆ, ದಿವ್ಯಾ ಅಂತ ಹೇಳಿ. ಅವ್ರು ಬಂದು ಅಂದ್ರೆ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್. ಅವರು ತೆಲುಗುಲ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ಅವ್ನು ತೆಲುಗುನು ತುಂಬಾ ಚೆನ್ನಾಗಿ ಕಲಿತ. ಈಗ ಹಿಂದಿ ಅರ್ಥ ಮಾಡ್ಕೋತಾ ಇದ್ದಾನೆ. ಅಂದ್ರೆ 5ನೇ ಲ್ಯಾಂಗ್ವೇಜ್ ಆಗಿ ಹಿಂದಿ ಕಲಿತಾ ಇದ್ದಾನೆ. ಏನು ಹಿಂದಿಲೇ ಮಾತಾಡೋ? ಆಯ್ತು, ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ರೆಕಾಗ್ನೈಸ್ ಮಾಡಿದ್ರಲ್ವಾ? ಯಾವ್ದ್ರಲ್ಲಿ ರೆಕಾಗ್ನೈಸ್ ಮಾಡಿದ್ರು? ಸರ್, ಇನ್ಫ್ಲೂಯೆನ್ಸರ್ ಆಫ್ ವರ್ಲ್ಡ್ ಬುಕ್ ರೆಕಾರ್ಡ್ಸ್ ಅಂತ ಹೇಳಿ, ಅದು ಬಂದು ರಾಜಸ್ಥಾನಲ್ಲಿ ಇರೋದು. ನಾವು ಲಾಸ್ಟ್ ಜಾನ್ವರಿಯಲ್ಲಿ ಅಲ್ಲಿ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್. ಅವನ ದಯೆಯಿಂದ ನಾವು ಫ್ಲೈಟ್ ಅಲ್ಲಿ ಹೋಗಿ ಬಂದಂಗ ಆಯ್ತು. ಇವಾಗ ಮನೇಲಿ ಯಾವ ತರ ಇರ್ತಾನೆ ಅವನು? ಫುಲ್ ತುಂಟಾನ ತರಲೆ? ಸರ್, ತುಂಬಾ ಹಿಡಿಯಕ್ಕೆ ಆಗಲ್ಲ. ನಾನ್ ಬಂದು ಲಾ ಸ್ಟೂಡೆಂಟ್. ಸೊ ನಾನು ಮಾರ್ನಿಂಗ್ ಕಾಲೇಜ್ಗೆ ಹೋದ್ರೆ ನಾನು ಬರೋದೇ ಈವ್ನಿಂಗ್ ಆಗುತ್ತೆ. ಎಲ್ಲ ಟೇಕ್ ಕೇರ್ ಮಾಡೋದು ಬಂದು ನಮ್ಮ ಅಮ್ಮನೇ. ನಿಮ್ಮ ಅಂದ್ರೆ ಇವ್ರ ಅಜ್ಜಿ? ಅವ್ರ ಅಜ್ಜಿ. ಅವ್ರಿಗಂತೂ ಅವ್ರಿಗೆ ಯಾವ್ದು ಜಿಮ್ಮು ಬೇಡ, ಎಕ್ಸಸೈಸು ಬೇಡ, ಆ ರೀತಿ ಅವ್ರನ್ನ ಇದ್ ಮಾಡ್ತಾ ಇದ್ದಾನೆ. ನೀವು ಪ್ಲೇ ಹೋಮ್ಗೆ ಏನಾದ್ರು ಹಾಕಿದ್ದೀರಾ? ಹೌದು ಸರ್. ಫಸ್ಟ್ ಟ್ರೈ ಅಂತ ಹೇಳಿ ಅಶೋಕ್ ರೋಡ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸ್ಕೂಲ್. ಬಂದು ನಾನು ಮನೇಲೆಲ್ಲ ಹೇಳಿದ್ರು, ಇಷ್ಟು ಚಿಕ್ಕ ಮಗುನ ಯಾಕೆ ಸ್ಕೂಲ್ ಹಾಕ್ತಿದ್ಯಾ ಅಂತೇಳಿ. ನನಗೇನಂತಂದ್ರೆ ನಾನು ಮನೇಲಿ ಇರಲ್ಲ, ಪ್ಲಸ್ ನಮ್ದು ಒಂದು ದೇವಸ್ಥಾನ ಇದೆ. ಸೊ ನಮ್ಮ ಅಮ್ಮನೂ ಬ್ಯುಸಿ ಇರ್ತಾರೆ. ಹಂಗಾಗಿ ಅವನೆಲ್ಲ ಅಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತೇಳಿ ನಾವು ಅವನ್ನ ಅಲ್ಲಿ ಇದ್ ಮಾಡಿದ್ವಿ ಸರ್. ಇವಾಗ ನಿಮ್ಮ ಹುಡುಗಂಗೆ ಇದು ಇನ್ಫ್ಲೂಯೆನ್ಸರ್ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಬಿಟ್ಟು ಬೇರೆ ತರ ಯಾವ್ದಾದ್ರು ಅವಾರ್ಡ್ ಬಂದಿದ್ಯಾ? ಸರ್, ತುಂಬಾ ಬಂದಿದೆ. ಮತ್ತೆ ಇವ್ನು ಬಂದು ಲೈಮ್ ಸ್ಕ್ರೀನ್ ಪ್ರೊಡಕ್ಷನ್ ಅಲ್ಲಿ ಜೂನಿಯರ್ ಮಾಡೆಲ್ ಕೂಡ ಬೆಂಗಳೂರು ಕೋರ್ಮಂಗಲಲ್ಲಿ ಇದೆ. ಇವಂದು ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಇವಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಬಟ್ಟೆದಾಗ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗ್ಬೋದು ಬರ್ತಾ ಇರುತ್ತೆ. ಅಂದ್ರೆ ಮಾಡ್ಲಾಗಿದೆ ಈಗಲೇ? ಖಂಡಿತ. ಜೂನಿಯರ್ ಮಾಡೆಲ್ ಅಂತಾನೆ ಅವ್ನಿಗೆ ಐಡಿ ಕಾರ್ಡ್ ಸಮೇತ ಇದೆ. ಫುಲ್ ಆಕ್ಟಿವ್ ಪರ್ಸನ್ ಅಂತಾನು ಒಂದು ಅವಾರ್ಡ್ ಬಂದಿರ್ಬೇಕಲ್ವಾ? ನಾವು ಕೇಳಿದೀವಿ. ಹೌದು ಸರ್. ಅದು ಅವಾರ್ಡ್ ತೋರಿಸ್ತೀರಾ? ಹಾ ಸರ್. ಲಿಟಲ್ ಸ್ಟಾರ್ ಅಂತ ಹೇಳಿ ಏಷ್ಯಾ ಇಂಟರ್ನ್ಯಾಷನಲ್ ಇದ್ರದ್ದು ಹೊಸೂರಲ್ಲಿ ಆಗಿದ್ದು ಸರ್. ಇದು ಶ್ರೀದೇವಿ ನರ್ಸಿಂಗ್ ಹೋಮ್ ಅಲ್ಲಿ ಹೆಲ್ದಿ ಬೇಬಿ 2024 ಅಂತ ಹೇಳಿ ಇದು ಲಾಸ್ಟ್ ಇಯರ್ ಬಂದಿದ್ದು ಅವನಿಗೆ. ಫ್ರೆಂಡ್ಸ್ ನೋಡಿ, ನಮ್ಗೆ ನಾವು ಇಷ್ಟು ವರ್ಷ ಆದ್ರೂ ನಮ್ಗೆ ಇನ್ನೂ ಒಂದು ಅವಾರ್ಡ್ ಬಂದಿಲ್ಲ. ಪುಷ್ಕಲ್ ಅವಾಗ್ಲೇ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಸರ್, ಇದು ಅಷ್ಟೇ. ಇದು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ. ಇದು ಇದರಲ್ಲಿ ಲಿಟಲ್ ಸ್ಟಾರ್ ಅಂತ ಹೇಳಿ ಅವನ್ನ ಇದ್ ಮಾಡಿದ್ದಾರೆ. ಈಗ ಪುಷ್ಕಲ್ ಅವರ ಸಾಧನೆಗೆ ಅವ್ರದ್ದು ಜರ್ನಿ ಇರುತ್ತೆ. ನಿಮ್ ಜೊತೆ ಯಾವ ತರ ಅವ್ನು ಇದ್ದ ಅಂತ, ಮತ್ತೆ ಅವ್ನ ಟ್ಯಾಲೆಂಟ್ ನೀವು ಯಾವಾಗ ಗುರುತಿಸಿದ್ರಿ? ಸರ್, ನನಗ್ ಬಂದು ಅವನು 8 ಅಥವಾ 9 months ಅಲ್ಲೇನೆ ಫ್ಲಾಶ್ ಕಾರ್ಡ್ ನ ಹತ್ರ ಒಂದು 300 ಫ್ಲಾಶ್ ಕಾರ್ಡ್ಸ್ ನ ತೋರ್ಸೋನು. ನನಗೆ ಕರೆಕ್ಟ್ ಆಗಿ ಒಂದು ವಿಡಿಯೋ ಮಾಡಿ ಅದನ್ನ ಅವನಿಗೆ ಇದ್ ಮಾಡಕ್ಕೆ ನನಗೆ ಟೈಮ್ ಆಗ್ಲಿಲ್ಲ. ನನಗೆ ಅದು ತುಂಬಾನೇ ಕೊರಿತಾ ಇತ್ತು. 8 monthsಗೆಲ್ಲ ಅವ್ನು ಫ್ಲಾಶ್ ಕಾರ್ಡ್ ನ ಐಡೆಂಟಿಫೈ ತುಂಬಾ ಚೆನ್ನಾಗಿ ಮಾಡೋನು. ಅನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್, ಫ್ಲವರ್ಸ್, ಫ್ರೂಟ್ಸ್, ಆತರ ಎಷ್ಟೋ ತರ ಮಾಡೋನು. ಅದಾದ್ಮೇಲೆ ನನಗೆ ಸಿಕ್ಕಿ ಚಾನ್ಸ್ ಬಂದು 4 languages ಮಾತಾಡ್ತಾ ಇದ್ದಾನೆ ಅಂತೇಳಿ. ಆ ಟೈಮಲ್ಲಿ ನಾನು ನೆಕ್ಸ್ಟ್ ಅದಕ್ಕೆ ಇದ್ ಮಾಡಿದೆ. ನಾನೀಗ ನಿಮ್ ಬಗ್ಗೆ ಹೇಳಿ, ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಡಿ. ಸರ್, ನಾನು ಬಂದು ಗುಣಶ್ರೀ ಅಂತೇಳಿ. ನಾನು BCA ಮಾಡಿದ್ದೀನಿ. BCA ಮಾಡಿ ನಾನು ಇವಾಗ LLB ಜಾಯ್ನ್ ಆಗಿದ್ದೀನಿ. ಪುಷ್ಕಲ್ ಬಂದು 2022 ಅಲ್ಲಿ ಬಾರ್ನ್ ಆಗಿದ್ದು. ಅಲ್ಲಿಂದ ನೆಕ್ಸ್ಟ್ ಅದೇ ಹಿಂಗೆ ಬಿಸಿ ಶೆಡ್ಯೂಲ್ ಅಲ್ಲಿ ಹೋಗ್ತಾ ಇದೆ. ನಾನು ಲಾಸ್ಟ್ ಇಯರೇ LLB ಕಂಪ್ಲೀಟ್ ಆಗ್ಬೇಕಾಯ್ತು, ಡಿಸ್ಕಂಟಿನ್ಯೂ ಆಯ್ತು. ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಲ್ಲೇ ಸುಫಿಯಾ ಲಾ ಕಾಲೇಜಲ್ಲಿ. ನೀವು ಇವಾಗ ಹೇಳಿದ್ರಿ ಬಿಸಿ ಶೆಡ್ಯೂಲ್ ಅಂತ. ನಿಮ್ ಬಿಸಿ ಶೆಡ್ಯೂಲ್ ಇದ್ರು ನಿಮ್ ಮಗಂಗೆ ಯಾವ ತರ ಟೈಮ್ ಕೊಡ್ತೀರಾ? ಅವ್ರ ಫಾದರ್ ತುಂಬಾನೇ ಹೆಲ್ಪ್ ಮಾಡಿರ್ತಾರೆ ಅನ್ಸುತ್ತೆ. ಹೌದು ಸರ್. ಯಾಕಂದ್ರೆ ತಂದೆ ತಾಯಿದು ಇಬ್ರದೂ ಪಾತ್ರ ಇದ್ರೆ ಮಾತ್ರನೇ ಒಂದ್ ಮಗುದು. ಯಾಕಂದ್ರೆ ಅವ್ರು ನನಗೆ ಎನ್ಕರೇಜ್ ಮಾಡ್ತಿದ್ರೆ ಮಾತ್ರನೇ ನಾನ್ ಮಗುಗೆ ಎನ್ಕರೇಜ್ ಮಾಡಕ್ ಸಾಧ್ಯ. ಅವನಿಗೆ ಬಂದು ಬೆಡ್ ಟೈಮ್ ಅಲ್ಲಿ ಅವ್ನ್ ಮಲ್ಗೋ ಟೈಮ್ ಆಗಿರ್ಬೋದು, ಅದೇ ಅವ್ನಿಗೆ ಈ ಟೈಮ್ ಆ ಟೈಮ್ ಅಂತ ಅಲ್ಲ. ಅವ್ನ ನೋಡ್ತೀನಿ ಮಗು ಯಾವ ಟೈಮಲ್ಲಿ ಅವ್ನು ನನ್ನ ಅರ್ಥ ಮಾಡ್ಕೋತಾ ಇದ್ದಾನೆ ಅಂತನೋ, ನನ್ನ ಮಾತು ಕೇಳಿಸ್ಕೊತಾ ಇದ್ದಾನೆ ಅಂತನೋ ನಾನು ಅಬ್ಸರ್ವ್ ಮಾಡ್ತೀನಿ. ಆ ಟೈಮಲ್ಲಿ ಅವ್ನಿಗೆ ನಾನು ಪ್ರತಿಯೊಂದು ಹೇಳ್ಕೊಡ್ತಾ ಹೋಗ್ತೀನಿ.
ಹೋಗ್ತೀನಿ. ನಾನು ಅಡಿಗೆ ಮಾಡ್ಬೇಕಾದ್ರೆ ಇರ್ಬೋದು, ಒಂದ್ ತರಕಾರಿ ತಗೋಬ ಅಂತಂದ್ರೆ ಅಲ್ಲೂ ಅವ್ನು ಕಲಿತಾ ಹೋಗ್ತಾನೆ. ನಾನು ಏನ್ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಕ್ಲೀನ್ ಆಗಿ ಹೇಳ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವನು ಎಷ್ಟೋ ಸತಿ ನಾನು ಏನಾದ್ರು ಅಡ್ಗೆ ಕೆಲಸ ಮಾಡ್ಬೇಕಾದ್ರೆ ಜೊತೆಗೆ ಬರ್ತಾನೆ, ನೋಡ್ತಾನೆ ಅಮ್ಮ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಬಟಾಣಿ ಆ ತರದೆಲ್ಲ ಸಣ್ಣ ಪುಟ್ಟ ಅವನು ಮಾಡ್ಬೇಕಾದ್ರೆ ಅವನು ಆತರ ಕೆಲವೊಂದು ವರ್ಡ್ಸ್ ಎಲ್ಲ ಕಲಿತಾ ಇದ್ದಾನೆ. ಆತರ ನಾನು ಮಾಡ್ತೀನಿ ಸರ್. ಇವಾಗ ಅವನ್ಗೆ ಲ್ಯಾಂಗ್ವೇಜಸ್ ಅಲ್ಲಿ ಮತ್ತೆ ಅದ್ರಲ್ಲಿ ಬಿಟ್ಟು ಬೇರೆದ್ರಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಸರ್? ಅವನಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಡ್ಯಾನ್ಸ್ ಸಖತ್ ಇಷ್ಟ ಅವನಿಗೆ. ಡ್ಯಾನ್ಸ್ ಇಷ್ಟ, ಮತ್ತೆ ಅವನಿಗೆ ತುಂಬಾ ಡಿವೋಷನಲ್. ಅವನು ತುಂಬಾ ಅಂದ್ರೆ ಅವನು ಆಧ್ಯಾತ್ಮಿಕ ಜಾಸ್ತಿ, ದೇವ್ರ ನಂಬಿಕೆ ಅಂತ ಈ ವಯಸ್ಸಿಂದಾನೇ ಅಷ್ಟೇ. ಅವನು ಮಲಗೋ ಅಷ್ಟೊತ್ತಿಗೆ ಅವನು ಓಂ ನಮಃ ಶಿವಾಯ ಅಂತೇಳಿ ಅವ್ನು ನಿದ್ದೆ ಬರೋವರೆಗೂ ಅದನ್ನ ಹೇಳ್ಕೊಂಡೇ ಮಲಗ್ತಾನೆ. ಅಂದ್ರೆ ಅವ್ನು ಅಷ್ಟು ದೇವ್ರ ಪೂಜೆ ಆಗಿರ್ಬೋದು, ದೇವ್ರ ಮಂತ್ರಗಳಾಗಿರ್ಬೋದು, ಪ್ರತಿಯೊಂದು ಅಷ್ಟೇ ನನಗೆ ತುಂಬಾ ಅವನಿಗೆ ಇದಿದೆ. ಇನ್ನೊಂದು ಏನಂದ್ರೆ, ನನ್ನ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಫಿಲಮ್ ಸ್ವಲ್ಪ ಕಮ್ಮಿ ನೋಡು, ಯಾಕಂದ್ರೆ ಮಗುಗೆ ಪಾಸಿಟಿವ್ನೆಸ್ ಬರಬೇಕು ಅಂದ್ರೆ ನೀನು ಪೂಜೆ ಮಾಡ್ಬೇಕು, ಕೆಲವು ಮಂತ್ರಗಳು ಕೇಳ್ಬೇಕು ಅಂತೇಳಿ. ನಾನು ಹಂಗೆ ಇದ್ದೆ. ಈಗ ನನಗೆ ಗೊತ್ತಾಗ್ತಾ ಇದೆ ನನ್ಗೆ ಅದು ಎಷ್ಟು ಹೆಲ್ಪ್ ಆಗ್ತಾ ಇದೆ ನನ್ನ ಮಗನ ವಿಷಯದಲ್ಲಿ ಅಂತೇಳಿ. ನಾನು ಮಾಡಿದ್ದೆಲ್ಲ ಈಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನ್ ಮಾಡೋದು ಇವಾಗೆಲ್ಲ ಅವ್ನು ದೊಡ್ಡವನ್ ಆಗ್ತಾ ನಾನು ಯಾವ ಮಂತ್ರ ಕೇಳಿದೀನೋ ಅದನ್ನ ಅವ್ನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳಿದ್ರು. ಈವನ್ ಫುಡ್ ವಿಷಯದಲ್ಲೂ ಅಷ್ಟೇನೆ, ಅವ್ನು ಜಂಕ್ ಫುಡ್ಸ್ ಎಲ್ಲ ಜಾಸ್ತಿ ಇಷ್ಟಪಡಲ್ಲ, ಮನೆ ಫುಡ್ಡೇ ಇಷ್ಟಪಡೋದು, ಮತ್ತೆ ಅವನು ಮನೆ ವಾತಾವರಣನೇ ಇಷ್ಟಪಡೋದು. ಆ ಥರ ಅವ್ನು ಬೆಳೀತಾ ಇದ್ದಾನೆ. ಹಂಗಾದ್ರೆ ನೀವು ಹೇಳ್ತಾ ಇದ್ದೀರಾ ಸುಭದ್ರ ಅವರ ಮಗು ಹೊಟ್ಟೆ ಒಳಗಿದ್ದಾಗ ಅಭಿಮನ್ಯು ಯಾವ ತರ ಕತೆ ಕೇಳಿ ಅಶ್ವಮೇಧನ ಬೇಯಿಸಿದ್ರು ಆ ತರ ನಿಮ್ ಮಗುನು ಫುಲ್ ಆಕ್ಟಿವ್ ಆಗಿದ್ದಾರೆ ಸರ್. ಖಂಡಿತ. ನಾನು ಅವ್ನಿಗೆ ಹೊಟ್ಟೆಲಿದ್ದಾಗ ಅಂದ್ರೆ ಇಮೋಷನ್ಸೇ ಆಗ್ಲಿ, ನಾನು ತುಂಬಾ ಹೇಳ್ತಾ ಇದ್ದೆ. ನಾನು ಒಂದ್ 5 months ಇಂದನೂ ಅಷ್ಟೇ ಕ್ಯಾರಿ ಮಾಡ್ಬೇಕಾದ್ರೆ, ಪಾಪು ನೀನ್ ಹಿಂಗೆ ಇರ್ಬೇಕು, ದೊಡ್ಡವನಾದ್ರೆ ನೀನ್ ಹಿಂಗೆ ಕಲಿಬೇಕು, ನೀನ್ ಹಿಂಗೆ ಎಲ್ಲಾರ್ಗು ರೆಸ್ಪೆಕ್ಟ್ ಆಗಿರ್ಬೇಕು. ನಂಗೆ ನಮ್ ತಂದೆ ಹೇಳೋರು, ನೀನು ಪಾಪು ಹೊಟ್ಟೆಲಿದ್ದಾಗ ನೀನ್ ಏನೇನ್ ಪಾಸಿಟಿವ್ ಆಗಿ ಮಾಡ್ತೀಯೋ ಮಗು ಅಷ್ಟೇ ಪಾಸಿಟಿವ್ ಆಗಿರುತ್ತೆ ಅಂತೇಳಿ. ಮತ್ತೆ ಇನ್ನೊಂದು ಸರ್, ನಾನು ರಾಮಾಯಣ ಮಹಾಭಾರತ ಎರಡೂ ಕೇಳಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಯಾಕೆಂದ್ರೆ ಅದೆರಡೂ ಬಂದು ಅರ್ಧಂಬರ್ಧ. ಸೊ ಯಾಕಂದ್ರೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಕೆಲವರು ದೊಡ್ಡವ್ರು ಹೇಳ್ತಾರೆ ರಾಮಾಯಣ ಮಹಾಭಾರತ ಕೇಳಬಾರ್ದು ಅಂತೇಳಿ. ನಾನು ಅದನ್ನ ಕೇಳಿಲ್ಲ ಸರ್. ಅದ್ ಬಿಟ್ಟು ಗಾಯತ್ರಿ ಮಂತ್ರ, ಹನುಮಾನ್ ಚಾಲೀಸ, ಅದರ ಒಳ್ಳೊಳ್ಳೆ ಮಂತ್ರಗಳು ತುಂಬಾ ಕೇಳಿದೀನಿ. ಅಂದ್ರೆ ಮಗು ಹೊಟ್ಟೆ ಒಳಗಿದ್ದಾಗ ಈ ತರ ಎಲ್ಲ ಪಾಸಿಟಿವ್ ಆಗಿರೋ ಮಂತ್ರ ಕೇಳಿದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ತುಂಬಾ ಎಫೆಕ್ಟಿವ್ ಆಗುತ್ತೆ ಸರ್. ನಾವು ಬಂದು ಈಗಿನ ಜನರೇಷನ್ ಅವರು ಏನ್ ಹೇಳಿದ್ರು ಖಂಡಿತವಾಗ್ಲೂ ನಂಬಲ್ಲ. ಬಟ್ ನನ್ನ ವಿಷಯದಲ್ಲಂತೂ ನನ್ನ ಮಗನೇ ಫಾರ್ ಎಕ್ಸಾಂಪಲ್. ಮ್ಯಾಮ್ ನೀವು ಅವಾಗ್ಲೇ ಹೇಳಿದ್ರೆ ನೀವು ಇಲ್ಲಿಯವರ ಇಲ್ಲಿ ಅಂತ ಸರ್? ಆಕ್ಚುಲಿ ಬಂದು ನಾವು ತಮಿಳಿಯನ್ನು, ಅಂದ್ರೆ ನಮ್ ಪುಷ್ಕಲ್ ಅವ್ರ ಫಾದರ್ ಇಲ್ಲಿ ಕರ್ನಾಟಕ ಅಂತ ಹೇಳಿದ್ರಲ್ಲ ಸರ್, ನಮ್ದು ಬಂದು ಲವ್ ಮ್ಯಾರೇಜ್. ಓ, ಲವ್ ಮ್ಯಾರೇಜ್. ಸರ್ ನಮ್ಮನೆಯವ್ರು ಬಂದು ಇಲ್ಲೇ ಕೋರ ಬ್ರಹ್ಮಸಂದ್ರ ಅಂತೇಳಿ ಶಿರಾದ ಹತ್ರ. ನಾವು ಬಂದು ಇಲ್ಲೇ ಮಂಡಿಪೇಟೆಯಲ್ಲಿ ಇರೋದು. ನಮ್ದು ಬಂದು ಲವ್ ಮ್ಯಾರೇಜ್ 2018 ಅಲ್ಲಿ ನಮ್ದು ಮದ್ವೆ ಆಗಿದ್ದು. ನಮ್ ತಾಯಿ ಬಂದು ಸಾಗರದವ್ರು, ಶಿವಮೊಗ್ಗ ಸಾಗರದವರು. ನಮ್ ತಂದೆ ಬಂದು ತಮಿಳ್ನಾಡು ತಿರುವಣ್ಣಾಮಲೈ ಕಡೆಯವರು. ಆದ್ರೆ ನಾವೆಲ್ಲ ಅವಾಗಿಂದ ಬಂದು ಇಲ್ಲೇ ಇರೋದು. ಸೊ ಹಂಗಾಗಿ ನಮ್ಗೆ ನಾವು ಕರ್ನಾಟಕದವರೇ ಲೆಕ್ಕಕ್ಕೆ 40 years ಇಂದ ನಾವ್ ಇಲ್ಲೇ ಇರೋದು. ಅಂದ್ರೆ ನೀವು ಲವ್ ಮ್ಯಾರೇಜ್ ಆದ್ರೂ ಕೋಆರ್ಡಿನೇಷನ್ ಕರೆಕ್ಟ್ ಆಗಿದೆ ನಿಮ್ ಮಗನ ವಿಚಾರದಲ್ಲಿ? ಸರ್ ಖಂಡಿತ. ಯಾಕಂದ್ರೆ ನಾವು ಭಾಷೆ ನಾವು ಇಲ್ಲಿ ಯಾವ್ದು ಮೇಲೆ ಕೆಳಗೆ ಅಂತ ನಾವು ನೋಡಿಲ್ಲ. ಇಲ್ಲಿ ಎಲ್ಲಾ ಭಾಷೆನೂ ಒಂದೇ. ನಮ್ಮ ಮಗು ಬಂದು ಎಲ್ಲಾದ್ರಲ್ಲೂ ಕೇಪಬಲ್ ಆಗಿರ್ಬೇಕು, ಎಲ್ಲಾ ಭಾಷೆನೂ ಕಲಿಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲೂ ಇದೆ, ಪ್ಲಸ್ ನಮ್ಮನೆಯವ್ರ ಮೈಂಡ್ ಸೆಟ್ ಅಲ್ಲೂ ಇದೆ. ಹಂಗಾಗಿ ಅಂದ್ರೆ ತುಂಬಾ ಜನದ ಮನೆಯಲ್ಲಿ ನನ್ನ ಮಗಂಗೆ ಈ ಭಾಷೆ ಕಲಿಸ್ಕೊಡ್ಬೇಕು, ಆ ಭಾಷೆ ಲವ್ ಮ್ಯಾರೇಜ್ ಅಂದ್ಮೇಲೆ ಅದು ಬಂದೇ ಬರುತ್ತೆ. ಸೊ ನಮ್ಮ ಮನೇಲಿ ಬಂದು ನಮ್ಮ ಮನೆಯವ್ರ ಕಡೆನೆ ಆಗ್ಬೋದು, ನಮ್ಮ ತಾಯಿ ಮನೆ ಕಡೆನೆ ಆಗ್ಬೋದು, ಆ ತರದ್ ಯಾವ್ದು ಇಲ್ಲ. ಇವಾಗ ಎಲ್ಲಿರೋದು ನೀವು? ಪ್ರೆಸೆಂಟ್ ನೀವು ವಾಸ ಆಗಿರೋದು? ಸರ್ ನಾವು ಬಂದು ಚಿಕ್ಕಪೇಟೆಯಲ್ಲೇ ಇರೋದು, ನಮ್ಮ ತಾಯಿಯವ್ರ ಜೊತೆಗೆ ಇರೋದು. ಹೌದು ಮೇಡಮ್. ಇವಾಗ ಪುಷ್ಕಲ್ ಇಷ್ಟು ಆಕ್ಟಿವ್ ಆಗಿರೋದಕ್ಕೆ ಒಂದು ಫುಡ್ ನೀವು ಯಾವ ತರ ಪ್ರಿಪೇರ್ ಮಾಡ್ತೀರಾ ಅವನಿಗೆ? ಸರ್ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ನಿಗೆ 6 months ವರೆಗೂ ನಾನು ಬ್ರೆಸ್ಟ್ ಫೀಡ್ ಬಿಟ್ರೆ ಬೇರೆ ಏನು ಅವ್ನಿಗೆ ಕೊಟ್ಟಿಲ್ಲ, ಇಂಟ್ರೊಡ್ಯೂಸೇ ಮಾಡ್ಸಿಲ್ಲ. ಸಾಲಿಡ್ ಹೇಳ್ತಾರೆ, ನಾನು ಏನು ಕೊಟ್ಟಿಲ್ಲ. ಅದಾದ್ಮೇಲೆ ಬಂದು ಸರ್ ಅವ್ನಿಗೆ ಯಾವುದೇ ರೀತಿ ನಾವು ಆಚೆದು ಏನು ಕೊಟ್ಟಿಲ್ಲ, ಮನೆ ಸರಿನೇ. ನಮ್ಮಮ್ಮ ಅಂತೂ ಅಂದ್ರೆ ಅವನಿಗೆ ಆಚೆದು ಏನು ಕೊಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಅವನಿಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಈಗಲೂ ಅಷ್ಟೇನೆ ಸರ್. ಅವ್ನಿಗೆ ವೀಕ್ಲಿ ಒನ್ಸ್ ಮಿಸ್ ಮಾಡ್ದಂಗೆ ಈಗಲೂ ಅವ್ನಿಗೆ ಆಯಿಲ್ ಬಾತ್ ಮಾಡ್ತೀವಿ. ಅವಾಗ ಡೈಲಿ ಮಾಡ್ತಾ ಇದ್ವಿ. ಸೊ ನಾನು ಇವಾಗ ಬಿಸಿ ಇರೋದ್ರಿಂದ ವೀಕ್ಲಿ ಒನ್ಸ್ ಅಂತೂ ಅವ್ನಿಗೆ ಆಯಿಲ್ ಬಾತ್ ಅಂತೂ ಮಿಸ್ ಮಾಡಲ್ಲ. ಫುಡ್ಸ್ ವಿಷಯದಲ್ಲೂ ಅಷ್ಟೇ ಸರ್. ಅವ್ನು ವೆಜಿಟೇಬಲ್ಸು, ಫ್ರೂಟ್ಸು, ಎಲ್ಲಾ ತರ ವೆಜಿಟೇಬಲ್ಸು ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಹಾಗಾಗಿ ಅವನು ಆಕ್ಟಿವ್ ಬೇಬಿ ಅಂತ ಹೇಳ್ಬೋದು. ತುಂಬಾನೇ ಆಕ್ಟಿವ್ ಬೇಬಿ, ಚೋಟಾ ಚಾಂಪಿಯನ್ ಅಂತಾನೆ ಕರೀತಾರೆ. ಖಂಡಿತ ಸರ್. ಅವನಿಗೆ ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಅವನ ಚೋಟಾ ಭೀಮ್ ಅಂತಾನೆ ಕರೀತಾರೆ. ನೀವ್ ಹೇಳಿದ್ರಿ ಅಲ್ವಾ ಅಮೆಝಾನ್ ಅಲ್ಲೆಲ್ಲ ಅವ್ರು ಆಲ್ರೆಡಿ ಮಾಡಲ್ ಅಂತ? ಹೌದು ಸರ್. ಅಲ್ಲೆಲ್ಲ ಯಾವ ತರ ಕರ್ಕೊಂಡು ಹೋಗಿದ್ರಿ? ಯಾವ ತರ ಅಲ್ಲಿ ತರಲೆ ಮಾಡ್ತಿದ್ನ
ನಿಮ್ನ ಅಯ್ಯೋ ಸರ್ ಶೂಟಿಂಗ್ ಮಾಡಕ್ ಬಿಡ್ತಿದ್ನೋ ಇಲ್ವೋ? ಸರ್ 2 ನಿಮಿಷ ಎಲ್ಲೂ ಕುತ್ಕೋತಾ ಇರಲಿಲ್ಲ. ನನಗೆ ಒಂದು ಫೋಟೋ ತೆಗಿಸ್ಬೇಕು ಅಂದ್ರೆ ನನಗೆ 2 hours ಆಗ್ಬಿಡೋದು. ಹಾ ಹಂಗಾಗಿ ತುಂಬಾ ಕಷ್ಟ ಇದೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಇದೆ. ಅವ್ರ ಒಂದ್ ಕಡೆ ಕುತ್ಕೊಂಡ್ರೆ ಕುತ್ಕೊಳ್ಳಲ್ಲ. ಅವ್ರಿಗೆ ಒಂದು ವಿಷಯ ಹೇಳ್ಕೊಡ್ಬೇಕಂದ್ರೆ ನಮ್ಗೆ ಹತ್ತತ್ರ ಒಂದ್ 4-5 ದಿವಸ ಬೇಕು. ಕೇಳಿಸ್ಕೊಂಡಿರ್ತಾರೆ ಬಟ್ ಅವ್ರು ರಿಪೀಟ್ ಮಾಡಲ್ಲ. ಹೌದು. ಇವಾಗ ನೋಡಿ ನಿಮ್ಮ ಹೆಸರು ಯಾವ ತರ ರೆಕಗ್ನೈಸ್ ಆಗುತ್ತೆ ಅಂದ್ರೆ ಪುಷ್ಕಲ್ ಅವರ ತಾಯಿ ಅಂತ ಹೇಳ್ತಾರೆ. ಪುಷ್ಕಲ್ ಅವರ ತಾಯಿ ಗುಣಶ್ರೀ ಅಂತಾರೆ. ನಿಮ್ ಪರ್ಸನಲ್ ಆಗಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅದು ಸರ್ ಖುಷಿ ಅಂದ್ರೆ ನನ್ಗೆ ಆಕ್ಚುಲಿ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ದೇವರಿಂದ ಬಂದಿರೋ ನನಗೆ ಗಿಫ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗೆ ಸ್ವಲ್ಪ ಲೇಟ್ ಆಗಿ ಮಗು ಆಗಿದ್ದು. ಹಾಗಾಗಿ ಲೇಟ್ ಆಗಿ ಕೊಟ್ರು ದೇವರು ನನಗೆ ಮನ್ಸ್ ತೃಪ್ತಿ ಅವ್ರ ತರ ಕೊಟ್ಟಿದ್ದಾನೆ ಅನ್ನೋದು ನಾನು ಖಂಡಿತ ಖುಷಿಯಿಂದ ಹೇಳ್ತೀನಿ. ಥ್ಯಾಂಕ್ಸ್ ಟು ಗಾಡ್ ಅಂತ. ಥ್ಯಾಂಕ್ಸ್ ಟು ಗಾಡ್ ಅಂತ. ಪುಷ್ಕಲ್, ಇವಾಗ ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ? ಡಾಕ್ಟರ್. ಡಾಕ್ಟರ್. ಇಲ್ಲಮ್ಮ ನೀನು ಪೊಲೀಸ್ ಆಗ್ಬಿಡು ಕಂದ. ಡಾಕ್ಟರ್. ಡಾಕ್ಟರ್ ಆಗ್ಬೇಕು ಅಂತಾನೆ ಅನ್ಕೊಂಡಿರೋದಾ? ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ ನಿಂಗೆ? ಇಂಜೆಕ್ಷನ್ ಕೊಡ್ತಾರ. ನೀನು ಕೊಡ್ತೀಯ ದೊಡ್ಡವನಾದ್ಮೇಲೆ? ಹಾಗಾದ್ರೆ ಯಾರಿಗೆ ಕೊಡ್ತೀಯ ಫಸ್ಟು? ಅಯ್ಯೋ, ನಂಗೆ ನಿಮ್ಮ ಅಮ್ಮಂಗೆ ಕೊಡಲ್ವಾ? ಇನ್ಫ್ಲೂಯೆನ್ಸರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಹೆಸರು ಮಾಡಿರುವಂತ ಪುಷ್ಕಲ್ ಅವರು ನಮ್ಮ ಜೊತೆ ಇದ್ರು ಇಷ್ಟೊತ್ತಕ. ಮತ್ತೆ ಅವರ ತಾಯಿ ಅವರಲ್ಲಿದ್ದ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ತುಂಬಾ ಹೃದಯ ಧನ್ಯವಾದಗಳು. Thank you, sir. ನಮಸ್ಕಾರ ಪುಷ್ಕಲ್ ಸರ್. ನಮಸ್ಕಾರ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಪಬ್ಲಿಕ್ ಸ್ಟೋರಿ.